ಇನ್ನು ಯಾರ್ಯಾರಿಗೆ ಭಯ ಬೀಳಬೇಕು? ನಮ್ಮ ಜೀವನ ನಾನು ನೋಡ್ಸೋಕ್ಕೆ ಇನ್ನೊಬ್ರಿಗೆ ಭಯ ಬೀಳಬೇಕು. ಇನ್ನೂ ಎಷ್ಟು ದಿನ ಅನ್ಸಾಯಿಸ್ಬೇಕು? ಯಾರನ್ನಯ್ಯ ಇಷ್ಟೊಂದು ಬೈಗಳಿಂದ ಭಾವಿಸ್ತಾ ಇದೆಯಾ? ಇನ್ಯಾರು ಸ್ವಾಮಿ, ಇದಾನಲ್ಲ ಪುಣ್ಯಾತ್ಮ, ಬೇಡ ಬೇಡ ಅಂದರೂ ಬದಲಾಯಿಸ್ತೀನಿ ಅಂತ ಇಟ್ಕೊಂಡಿದ್ದಾರಲ್ಲ ಅವನೇ. ಹಣ ಅಂದರೆ ಹೆಣ ಕೂಡ ಬಾಯ್ ಬೀಳುತ್ತೆ, ಆದರೆ ಇವನು ಹೆಂಡತ ಇರೋ ಹಣ ಕೂಡ ಬಿಡಲ್ವಲ್ಲ. ಅಲ್ಲ, ನಂಗೊಂದು ಅರ್ಥ ಆಗಲ್ಲ. ಅವನು ಹಾಕೋ ಶರ್ಟ್ ಅವನದಲ್ಲ, ಪ್ಯಾಂಟ್ ಅವನದಲ್ಲ, ನಂದಲ್ಲ ಅಂತ ಗೊತ್ತಿದ್ರು ಹಾಕ್ಕೊಂಡು ಓಡಾಡ್ತಾನಲ್ಲ, ಅವನಿಗೇನು ಅನ್ಸೋದೇ ಇಲ್ವಾ? ಹೌದು, ಅವ್ನು ಹೇಳಿದ ನಿಜ. ನಾನು ಹಾಕೊಳ್ಳೋದು ಯಾವುದೂ ನಂದಲ್ಲ. ದುಡ್ಡು ಕೊಟ್ಟು ತೊಗೊಂಡ್ರೆ ನಮ್ದಾಗುತ್ತೆ, ಕೊಡದೇ ಇದ್ದ ಮಾತ್ರಕ್ಕೆ ಬೇರೆಯವ್ರದಲ್ವಲ್ಲ. ಬೇರೆಯವ್ರದ್ದಾಗಿದ್ದರೆ ನನ್ನ ಹತ್ರ ಇರ್ತಿರ್ಲಿಲ್ವಲ್ಲ. ನಮ್ಮ ಬಗ್ಗೆ ನಮಗಿಂತ ಹೆಚ್ಚಾಗಿ 4 ಜನ ಹೇಳಿದ್ರೆ ನಮ್ಮ ಬೆಲೆ ಜಾಸ್ತಿ ಇರುತ್ತೆ. ಹಾಗಾಗಬೇಕು ಅಂದರೆ ನಾನು ಹೀಗಿರಬೇಕು. ಅಮ್ಮ, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಈಗ ನಿಲ್ದೆ ಹೋದ್ರೆ ಇನ್ಯಾವತ್ತೂ ಓಡೋಕ್ಕಾಗಲ್ಲ. ಲೋ, ಅವ್ನು ಇಷ್ಟಕ್ಕೂ ನಮ್ಮನ್ನ ಯಾಕೆ ಆಟಾಡ್ಸ್ಕೊಂಬರ್ತಾವ್ ಕೇಳ್ರಲ್ಲ. ಯಾರೋ ನೀನು ನಮ್ಮನ್ನ ಯಾಕೋ ಆಟಾಡ್ಸ್ಕೊಂಬರ್ತಾ ಇದೆಯಾ? ಈ ಮಾತಲ್ಲೇ ಕೇಳಿದರೆ ನಿಮ್ಮ ಎನರ್ಜಿ ನನ್ನ ಟೈಮ್ ಎರಡೂ ಉಳಿತಿತ್ತಲ್ಲ. ಕೇಳ್ಬೋದಿತ್ತು, ಆದರೆ ನೀನು ಬಂದಿದ್ದ ಸ್ಪೀಡ್ ನೋಡಿದ್ರೆ ಕೇಳಬಾರ್ದು ಅನಿಸ್ತು. ಅದೇನಂದರೆ ನನ್ನ ಸ್ಪೀಡ್ಗಿರೋ ಅಲಿವು. ಇಷ್ಟಕ್ಕೂ ಯಾಕೆ ನಮ್ಮನ್ನು ಆಟಾಡ್ಸ್ಕೊಂಬರ್ತಾ ಇದೆಯಾ? ಆಹಾ, ಏನೋ ಒಂದು ಸ್ಟ್ರಾಂಗ್ ರೀಸನ್ ಇಟ್ಟಿರ್ತಾನೆ. ಅದೇನಿಲ್ಲ, ನನಗೊಂದು ಸುಪಾರಿ ಬಂತು. 2 ನಿಮಿಷದಲ್ಲಿ 3 ಫೋಟೋ ಕೊಟ್ಟು 4 ದಿನ ಎದ್ದೇಳ್ದಿರೋಗೆ ಮಾಡಬೇಕು ಒಂದು, ಅದಕ್ಕೊಂದು 5,000 ಸಾವಿರ ಕೊಟ್ಟರು. ಇವೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನಾನು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಕ್ಲಾರಿಟಿ ಕೊಟ್ಟು ಮಾಡೋದೇ ನನ್ನ ಅಭ್ಯಾಸ. ಆಹಾ, ಸುಳ್ಳು ಅದೇನು ಸಲೀಸಾಗಿ ಹೇಳ್ತೀಯೋ? ಸುಪಾರಿ ಕೊಡೋ ಶತ್ರು ನಮ್ಗೆ ಯಾರಿದ್ದಾರೆ? ಬಾಯ್ಲಿ ನೀವು ಮಗ, ಇದ್ಯಾವುದೋ ಹಳೆ ಅಕೌಂಟೇ ಇರಬೇಕಡೋ. ನಾನು ಮಾಡ್ತಿರೋ ಕೆಲ್ಸಗಳಿಗೆ ಈ ರೂಟಲ್ಲಿ ಉತ್ತರ ಕೊಡ್ತಾವ್ರೆ. ಅವಳು ಬೇರೆ ಅಲ್ಲಿ ಕಾಯ್ತಾವಳೆ. ಹೆಂಗಾರು ಮಾಡಿ ನಿಲ್ಲಿಸ್ಕೋಬೇಕು. ದುಡ್ಡು ಕೊಟ್ರೆ ಏನಾದರೂ ಮಾಡ್ತೀಯಾ? ಏನು ಮಾಡಬೇಕು? ಅವನು 5 ಕೊಟ್ಟವನೆ, ನಾನು ಹಿಂಗೆ 10 ಕೊಡ್ತೀನಿ, ಬಿಟ್ಬಿಡ್ತೀಯಾ? ರೂಟಿಗೆ ಬಂದರು. ಏನು ಹಂಗೆ ನೋಡ್ತಿದ್ಯಾ? ಬಾಯಿಯಿಂದ ಮಾತು ಬರ್ತಿದೆ ಹೊರತು ಜೇಬಿಂದ ನೋಟ್ ಬರ್ತಿಲ್ವೇ? ಹತ್ತು ನಿಮಿಷ 10,000. ಇವನು ಹೋಗಿ ನೀವು ಬದಲಾಯಿಸ್ತೀರಾ? ಪ್ರೀತಿ ಬೆಲೆ ಗೊತ್ತಿರೋಂಗೆ ಪ್ರೀತಿಯಿಂದ ಬದಲಾಯಿಸ್ಬೋದು, ಆದರೆ ದುಡ್ಡೇ ಬೆಲೆ ಅಂದ್ಕೊಳೋಂಗೆ ಏನು ಮಾಡಿದ್ರೂ ಬದಲಾಯಿಸೋಕ್ಕಾಗಲ್ಲ. ನೋಡಿ, ಇವನನ್ನು ಬಿಟ್ಟರೆ ಹೀಗೆ ಕಷ್ಟ. ಇವತ್ತು ಅವರು, ನಾಳೆ ನಾವು. ಒಂದಲ್ಲ ಒಂದು ದಿವಸ ಇವನಿಂದ ಮೋಸ ಹೋಗಲೇಬೇಕು. ನಿಮ್ಮೇಲೆ ನಂಗೆ ತುಂಬ ಗೌರವ ಇದೆ. ಆದಷ್ಟು ಬೇಗ ಇವನಿಂದ ಕಳಿಸಿ. ಪ್ರೀತಿಗೆ ಪ್ರೀತಿ ಗುಲಾಮ, ಇಲ್ಲದೆ ಇದ್ದವನು ದುಡ್ಡಿಗೆ ಗುಲಾಮ. ಮತ್ತೆ ನೀವು ಸಿಗಕೊಂಡ ಶುರು ಮಾಡಿ. ನಾನು ಹೇಳಿ ಮಾತಾಡೋದೈತೆ ಹೊರ್ತು ನಿನ್ನಲ್ಲೇ ಏನೂ ಬದಲಾವಣೆ ಆಗಿಲ್ಲ. ಆದರೂ ಹೇಳ್ತೀನಿ ಕೇಳು, ಈ ದಾರಿಲಿ ದುಡ್ಡು ಮಾಡೋದು ಒಳ್ಳೇದಲ್ಲ. ಆಯಿತಾ? ನನ್ನ ಮಾತು ಕೇಳೋ. ಅರ್ಜುನನ ಮಾತು ಕೇಳದೆ ಇದ್ದಿದ್ದಕ್ಕೆ ಅಭಿಮನ್ಯು ಚಕ್ರವ್ಯೂಹದೊಳಗೋಗಿ ಸತ್ತಿದ್ದು. ಕೃಷ್ಣನ ಮಾತು ಕೇಳ್ಕೊಂಡಿದ್ದಕ್ಕೆ ಅಲ್ವಾ ಅಭಿಮನ್ಯು ಒಳಗಡೆ ಹೋಗಬೇಕು ಅನ್ನೋ ಆಲೋಚನೆ ಬಂದಿದ್ದು. ಚೆನ್ನಾಗಿ ಹೇಳ್ದಲ್ಲ. ಪುಕ್ಸಟ್ಟೆಗೆ ಬಂದಿರಲ್ಲಿ ಪುಣ್ಯ ಇರಲ್ಲ. ಅವೆಲ್ಲ ನಿಮ್ಮ ಕಾಲದಲ್ಲಿ. ಪುಕ್ಸಟ್ಟೆ ದುಡಿಯೋನಿಗೆ ಈಗ ಪುರ್ಸೋದು ಜಾಸ್ತಿ. ಮತ್ತೆ ಚೆನ್ನಾಗಿ ಹೇಳ್ದಲ್ಲ. ನನಗೇನು ಹೇಳ್ಬೇಡಿ ನೋಡಿ, ದುಡ್ಡಿದ್ರೆ ಸತ್ತಿರೋ ಪ್ರೇಸಿಗೂ ತಾಜ್ ಮಹಲ್ ಬೇಕಾದ್ರೂ ಕಟ್ಬೋದು. ಅದೇ ದುಡ್ಡಿಲ್ಲ ಅಂದರೆ ಬದುಕಿರೋ ಪ್ರೇಸಿಗೆ ತಾಲಿನೂ ಕಟ್ಟಬೇಕು. ಎಂಥ ಸಂದರ್ಭದಲ್ಲಾದರೂ ಸ್ವಂತ ದುಡಿಮೆ ನೆಮ್ಮದಿ ಕೊಡುತ್ತೆ. ಆದರೆ ಅದೇ ಇನ್ನೊಬ್ಬರು ದುಡಿಮೆ ನಾವು ಸ್ವಂತ ಮಾಡ್ಕೋಬೇಕು ಅಂದರೆ ಇರೋ ನೆಮ್ಮದಿನೂ ಕಳೆದೋಗುತ್ತೆ. ಅದು ನಿಂಗೆ ಇವಾಗ ಗೊತ್ತಾಗಲ್ಲ, ನಿಂಗೂ ಒಂದು ಸಂದರ್ಭ ಬರುತ್ತೆ. ಅದು ಹೇಗೆ ಅಂದರೆ ಸಮುದ್ರದ ಮುಂದೆ ನಿಂತಿದ್ರು ದಾಹ ಹತ್ತಿರಲ್ಲ. ಸಾಕು ಮಹಾಪ್ರಭು, ನಾವೇ ನೋಡ್ತೀವಿ. ನಿನ್ನ ಬದಲಾಯಿಸೋಕೆ ಇನ್ಯಾರು ಬರಬೇಕೋ
ಯಾಕೆ ಟೆನ್ಷನಲ್ಲಿದ್ಯಾ? ಅದೇ ಕಣೆ, ಮೊನ್ನೆ ಆ 3 ಜನ ಒಂದೇ ಸರಿ ಪ್ರಪೋಸ್ ಮಾಡೋಕ್ಕೆ ಬಂದಿದ್ರಲ್ವಾ, ಅವರಿಗೆ ಇಂಪ್ರೆಸ್ ಮಾಡೋಕೆ ಇವತ್ತಿನವರೆಗೂ ಟೈಮ್ ಕೊಟ್ಟಿದ್ದಾಳೆ. ಅವ್ರು ಎಲ್ಲಿ ಹೇಳಿದ ಟೈಮ್ಗೆ ಬಂದ್ಬಿಡ್ತಾರೋ ಅಂತ ಮೇಡಮ್ಗೆ ಟೆನ್ಷನ್. ಟೈಮ್ ಕೊಡೋದು ಯಾಕೆ, ಟೆನ್ಷನ್ ಬೀಳೋದು ಯಾಕೆ? ಪ್ರಪೋಸ್ ಮಾಡಿದಾಗಲೇ ನೋ ಅಂತ ಹೇಳ್ಬೋದಲ್ವಾ? ಏನು ಮಾಡೋದೆ, ನನಗೆ ಯಾರೂ ಇಲ್ಲ. ಪ್ರಪೋಸ್ ಮಾಡಿದ ತಕ್ಷಣ ನೋ ಅಂದರೆ ಹೀಗೋ ಹೊರಟಾಗಿ ಏನು ಮಾಡ್ತಾರೋ ಏನೋ. ಅದೇ ಟೈಮ್ ಕೊಟ್ಟು ಟೆನ್ಷನಲ್ಲಿಟ್ಟರೆ ಒಂದು ಹುಡುಗಿ ಹೇಳಿದ ಕೆಲಸ ಮಾಡೋಕ್ಕಾಗಿಲ್ಲ ಅಂತನೋ, ಅಥವಾ ಈಗಲೇ ಈ ಥರ ಕಂಡೀಷನ್ ಇಡೋಳು ಮುಂದೆ ಹೇಗೆ ಅಂತನೋ ಸೈಲೆಂಟಾಗಿ ಸೈಡ್ ಹೋಗ್ತಾರೆ. ಕರೆಕ್ಟ್ ಅಲ್ವಾ? ಬೈ ಚಾನ್ಸ್ ಯಾರಾದರೂ ಕರೆಕ್ಟ್ ಟೈಮಿಗೆ ಬಂದು ಇಂಪ್ರೆಸ್ ಮಾಡಿಬಿಟ್ರೆ ಯಾರೇ ಬರ್ತಾರೆ? ಈಗ ಎಲ್ಲ ಟೈಮ್ ಪಾಸ್ಗೋಸ್ಕರ ಪ್ರೀತಿ ಅಂತ ಹೇಳ್ಕೊಂಡು ತಿರ್ಗೋರಿನಿ. ನಿಜವಾಗ್ಲೂ ಪ್ರೀತಿ ಮಾಡೋರು ಸಿಗೋದು ತುಂಬ ಕಡಿಮೆ. ಯಾರ್ದು ಯಾಕೆ, ನನ್ನೇ ನೋಡು, ನನಗೆ ಪ್ರಪೋಸ್ ಮಾಡಿದ 96 ಜನ, ಫೇಲ್ ಆದವರು 96 ಜನ. ಫೇಲ್ ಆದ್ವಿ ಅಂತ ವಾಪಸ್ ಹೋಗಿದ್ದಾರೆ ಹೊರತು ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ಒಬ್ಬನಾದ್ರೂ ಬಂದ ಇಲ್ಲ. ಹಾಗಂದ್ರೆ ಇಡ್ವೆ ಮೇಲೆ ದೇವ್ರು ಇರ್ತಾರೆ, ಅವ್ರೇನಾದ್ರೂ ತತಾಸ್ತು ಅಂದ್ರೆ ನಿನ್ ನಿಜವಾಗ್ಲೂ ಇಂಪ್ರೆಸ್ ಮಾಡೋನ್ ಬಂದ್ರೂ ಬಂದ್ಬಿಡ್ತಾನೆ. ಅದೆಲ್ಲ ಈ ಕಾಲದಲ್ಲಿ ವರ್ಕೌಟ್ ಆಗಲ್ವೇ? ಹಾಯ್ ಹಾಯ್. 3 ಜನ ಒಟ್ಟಿಗೆ ಪ್ರಪೋಸ್ ಮಾಡಿ ಕಾಂಪಿಟೇಷನ್ ಇದೆ ಅಂತ ಗೊತ್ತಿದ್ರೂ ಲೇಟಾಗಿ ಬಂದಿದ್ದೀರಾ. ಟೈಮ್ ಸೆನ್ಸ್ ಇಲ್ಲದೆ ಇರೋ ನಿಮ್ಮ ಜೊತೆ ಲೈಫ್ ಟೈಮ್ ನಾ ಹೇಗಿರಲಿ, ನೀವೇ ಹೇಳಿ. You 3 are rejected. ಲೇಟಾಗಿದ್ದು ಅವನಿಂದ ಕಣೋ, ಸರಿಯಾದ ಟೈಮಿಗೆ ಕೈ ಕೊಟ್ಟ. ಹಬ್ಬ, ಇವರು ರಿಜೆಕ್ಟೆಡ್. 97, 98, 99 ಎಲ್ಲರೂ ಫೇಲೆ. 99 ಜನ ಪ್ರಪೋಸ್ ಮಾಡಿದ್ದಾರೆ. ಸೂಪರ್ ಕಣೆ. ಬಟ್ ನಮಗೆ ನೋಡು, ನಾವೇ ಹೋಗಿ ಪ್ರಪೋಸ್ ಮಾಡಿದರೆ ಯಾವ ಪರ್ಪಸ್ಗೆ ಅಂತ ಕೇಳ್ತಾರೆ. ಬಟ್ ನಿನ್ನ ಕೆಲಸ ಆರಾಮ್, ಬಟ್ ಆದರೂ ಹುಷಾರಾಗಿರು. ಸರಿ ಕಣೆ, ನಂಗೆ ಟೈಮ್ ಆಯಿತು, ಬಾಯ್. ಇನ್ನೆಷ್ಟು ದಿನಾನೇ? 4 ದಿನ ಆದಮೇಲೆ ಕಂಪನಿ ಅಪಾಯಿಂಟ್ಮೆಂಟ್, ಕಂಪನಿ ರೂಮ್, ಕಂಪನಿ ವೆಹಿಕಲ್, ಸೇಫ್ಟಿ ಸಿಕ್ತು. ಇಷ್ಟರಲ್ಲಿ ಯಾರಾದರೂ ಮತ್ತೆ ಪ್ರಪೋಸ್ ಮಾಡಿದ್ರೆ ಅವ್ನು 100ನೇ ಅವನು. ಹಾಯ್, ಏನೇ 100ನೇ ಅವನೇ, ಸೆಂಚುರಿ ಪರ್ಸನ್, ತುಂಬ ಸ್ಪೆಷಲ್. ಯಾರಾದರೂ ಬಕ್ರೆ ಈ 4 ದಿನದಲ್ಲಿ ಪ್ರಪೋಸ್ ಮಾಡಿದ್ರೆ ಅವನಿಗೆ ಎಲ್ರಿಗೂ ಕೊಟ್ಟಂಗೆ ಸಿಂಪಲ್ ಆಗಿ ರೀಸನ್ ಕೊಡಬಾರ್ದು, ಸ್ಪೆಷಲ್ ಆಗಿರಬೇಕು. ಹೇಗಂದ್ರೆ ಈ 4 ದಿನದ ಖರ್ಚೆಲ್ಲ ಅವನ ಹತ್ರನೇ ಮಾಡಿಸ್ಬೇಕು. ಆದರೆ ಅದಕ್ಕೆ ಸ್ಟ್ರಾಂಗ್ ಆಗಿ ರೀಸನ್ ಬೇಕಲ್ವಾ? ಏನಾದರೂ ಐಡಿಯಾ ಕೊಡೆ. ಐಡಿಯಾ? ಕ್ಯಾನ್ಸರ್ ಅಥವಾ ಬ್ರೈನ್ ಟ್ಯೂಮರ್ ಅಂತ ಹೇಳ್ಬಿಡೆ. ಈ ಐಡಿಯಾನೇ ಸರಿ. ಅಡ್ವಾಂಟೇಜ್ ತಗೊಳ್ಳಲ್ಲ, ಭಯ ಪಡೋಗಿಲ್ಲ. ಕ್ಯಾನ್ಸರ್ ಅಂತ ಹೇಳಿ ಲೈಫಲ್ಲಿ ಇರೋ 3 ದಿನ ಅಂತ ಹೇಳಿ ಚೆನ್ನಾಗಿ ಓಡಾಡಿ ತಿಂದು 3 ದಿನ ಆದಮೇಲೆ ಎಸ್ಕೇಪ್ ಆಗೋಣ. ಏನಂತೀಯೇ? ಉಂಟಿ ನಂಗೊಂದು ಮ್ಯಾಮ್. ಇವತ್ತಿನ್ನೂ ಒಂದೇ ಬೇಟೆ. ಏನು ಮಗ, ಯಾರೋ ಹುಡುಗಿನ ಇಷ್ಟಪಡ್ತೀನಿ ಅಂದೆ? ಯಾರೋ ಹುಡುಗಿ? ಏನು ಸಮಾಚಾರ? ಶ್ವೇತಾ ಅಂತ ನನ್ನ ಕ್ಲಾಸ್ಮೇಟು. ನೋಡಿದ ತಕ್ಷಣ ಇಷ್ಟ ಆದ್ಲು. ಲುಕ್ ಕೊಟ್ಟೆ ಲೈಕ್ ಮಾಡಿದ್ಲು, ಸ್ಮೈಲ್ ಕೊಟ್ಟೆ ಸೈಡಿಗೆ ಬಂದ್ಲು, ಗಿಫ್ಟ್ ಕೊಟ್ಟೆ ಗರ್ಲ್ಫ್ರೆಂಡ್ ಆದಳು. ಈಗ ರೋಸ್ ಕೊಟ್ಟು ಪ್ರಪೋಸ್ ಮಾಡೋಣ ಅಂತಿದ್ದೀನಿ. ಕಿಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಫೋರ್ಸ್ ಕೊಟ್ಟು ಸೈಡ್ಗೆ ಹೋಗ್ಬಿಡ್ತಾಳಂತ ಭಯ. ಭಯ ಬೀಳೋ ಭವಿಷ್ಯತ್ ಇಲ್ಲ ಕಣೋ. ಕರೆಕ್ಟಪ್ಪ, ಏನು ಮಾಡಲಿ. ಆದರೆ ಡ್ಯಾಡಿದು ಅಂಕಲ್ದು ಎಲ್ಲ ಫಸ್ಟ್ ಲೆವೆಲೇ ಪಾಸ್ ಆದವರು. ಏನು ಫ್ಯಾಮಿಲಿ ಪ್ಯಾಕೇಜಾ? ಹಾಂ, ಅಂಥದ್ರಲ್ಲಿ ನಂದು ಫೇಲ್ ಆಗಿಬಿಟ್ರೆ ಆಗಬಾರ್ದು. ಹೆಂಗನ ಮಾಡಿ ಸಕ್ಸಸ್ ಮಾಡ್ಕೋಬೇಕು. ಏನೋ ಮಾಡಬೇಡ, ಜಸ್ಟ್ ಪ್ರಪೋಸ್ ಮಾಡ್ಬಿಡು. ಏನು ಜೋಕಾ? ನಗು ಬಂದಿಲ್ಲ. ಪ್ರಪೋಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀಯ ಅನ್ಕೊಂಬಂದೆ. ನೀನು ನೋಡಿದ್ರೆ ದಿಢೀರ್ ದುಡ್ಡು ಮಾಡ್ರು ಅಂದರೆ ಹುಡುಗಿರು ಮುದ್ದು ಮಾಡೋಕೆ ಹೋಗ್ತಿರಲ್ಲ, ಅದು ಲವ್ ಅಂತ. ಲವ್ ಅಂದ್ರೇನೋ 4 ಅಕ್ಷರದ ಪದ. 3 ಹೊತ್ತು 2 ಮನಸ್ಸನ್ನ ಒಂದು ಮಾಡೋಕ್ಕೆ ಒಂದು ಪ್ರಯತ್ನ ಪಡೋ, ಸಮಥಿಂಗ್. ಅದರಿಂದ ನನಗೇನು ಸಿಗುತ್ತೋ ನನಗೆ ಗೊತ್ತಿಲ್ಲ. ಲವ್ನ ಅಷ್ಟೊಂದು ಚಿಪ್ಪಾಗಿ ಹೇಳ್ಬೇಡ. ಮತ್ತಿನ್ನೇನೋ ಹೇಗೆ ಹೇಳಿ? ಹಾಂ, ಮನಿ 5 ಅಕ್ಷರದ ಪದ. 4 ದಿಕ್ಕುಗಳಲ್ಲೂ 3 ಹೊತ್ತು 2ರಷ್ಟು ಖುಷಿ ಕೊಡೋ ಒಂದು ಸಮಥಿಂಗ್. ಎಲ್ಲ ಸಿಗುತ್ತೆ, ವ್ಯತ್ಯಾಸ ನೋಡೋ. ಲವ್ನ ಯಾವುದಕ್ಕೂ ಕಂಪೇರ್ ಮಾಡ್ಬೇಕ. ಅದರಲ್ಲೂ ದುಡ್ಡಿಗೆ ಪ್ರೀತಿ ತುಂಬ ಥರ ಇದೆ. ತಾಯಿ ಪ್ರೀತಿ, ತಂದೆ, ಅಕ್ಕ, ಅಣ್ಣ, ಇವೆಲ್ಲ ಕೆಲವರಿಗೆ ಹುಟ್ಟಿದಾಗೇನೆ ಸಿಗುತ್ತೆ. ಆದರೆ ಹುಡುಗಿ ಪ್ರೀತಿ ಪ್ರತಿಯೊಬ್ಬರಿಗೂ ಸಿಗೋ ಅವಕಾಶ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದ್ರ ಮುಂದೆ ಏನೂ ಇಲ್ಲ. ನೀನು ಹೇಳಿದ್ದು ಕರೆಕ್ಟೇ, ದುಡ್ಡು ಖುಷಿ ಕೊಡುತ್ತೆ, ಆದರೆ ಪ್ರೀತಿ ಆನಂದ ಕೊಡುತ್ತೆ. ಎರಡಕ್ಕೂ ವ್ಯತ್ಯಾಸ ಏನೋ? ಸಿಂಪಲಾಗಿ ಹೇಳಬೇಕು ಅಂದರೆ ಪ್ರೀತಿ ಅಂದರೆ ತಾಯಿ ಮಗುಗೆ ಜನ್ಮ ಕೊಡೋದು. ಆನಂದ ಅಂದರೆ ಅದೇ ಮಗು ಆ ತಾಯಿಗೊಂದು ಜೀವನ ಕೊಡೋದು. ಕೊನೆಯದಾಗಿ
ಖುಷಿ ಎಲ್ರಿಗೂ ಸಿಗುತ್ತೆ, ಆನಂದ ಅದೃಷ್ಟ ಮಾತ್ರ ಸಿಗುತ್ತೆ. ಹೆಲ್ಪ್ ಮಾಡ್ತೀನಿ ಅನ್ಕೊಂಡ್ಬಂದೆ, ಆದರೆ ಹರ್ಟ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ಪ್ರೀತಿ ಅಂದರೆ ತಾಯಿ ಮಗುಗೆ ಜನ್ಮ ಕೊಡೋದು, ಆನಂದ ಅಂದರೆ ಅದೇ ಮಗು ಆ ತಾಯಿಗೊಂದು ಜೀವನ ಕೊಡೋದು. ಸಾರಿ ಗುರು, ನಿನ್ನ ಟೆನ್ಷನ್ ಏನೇನೋ ಮಾತಾಡ್ಬಿಟ್ಟೆ. ನೀನು ನೋಡಿದ್ರೆ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ಯಾ. ನೀನು ಯಾವತ್ತೂ ಈ ಥರ ನೋಡಿಲ್ಲ. ಮಾತಾಡು ಗುರು. ನಿಜವಾಗ್ಲೂ ಪ್ರೀತಿಗೆ ಇಷ್ಟು ಬೆಲೆ ಇದೆಯಾ? ನೀವು ತುಂಬ ಸೀರಿಯಸ್ ಆಗಿ ತೊಗೊಂಡಿದೆ ಅನ್ಸುತ್ತೆ. ಬನ್ನಿ ಟೆಂಪಲ್ಗೆ ಹೋಗೋಣ, ಮೈಂಡ್ ಫ್ರೀ ಆಗುತ್ತೆ. ಫ್ರೆಶ್ ಆಗಿ ಬರ್ತೀನಿ. ನಾನು ಫ್ರೆಶ್ ಆಗಿ ಬರ್ತೀನಿ. ಇವತ್ತು ನನ್ನ ಮನಸ್ಸು ಸರಿ ಇಲ್ಲ, ನೀನು ಅವ್ನು ಫುಲ್ ಸ್ಟಾಪ್ ಇಡ್ಬೇಕು. ಬಕ್ರ ಇವನೇ ಅನ್ಸುತ್ತೆ ಕಣ್ರೆ. ಬಕ್ರ ಬಂದಾಯ್ತು, ಪ್ಲಾನ್ ಶುರು ಮಾಡ್ರೆ. ಇನ್ನಿರೋದು 3 ದಿನ, ಹೇಗೆ ನಗ್ನಗ್ತಾ ಇದ್ಯಾ? ಭಯ ಆಗ್ತಿಲ್ವೇನೆ? ಭಯ ಪಟ್ರೆ ಬದುಕೋ ಅವಕಾಶ ಇದೆಯಾ? ನನಗಿರೋದು ವಾಸಿ ಆಗೋ ಕಾಯಿಲೆನ ಕ್ಯಾನ್ಸರ್. ಈ ಲೈಫ್ ಇಷ್ಟೇ ಅಂತ ಬಿಟ್ಬಿಡ್ಬೇಕು. ಬಟ್ ಏನಂದ್ರೆ ಲೈಫಲ್ಲಿ ಏನೂ ಎಂಜಾಯ್ ಮಾಡಿಲ್ಲ. ಡಾಕ್ಟರ್ ಹೇಳಿದ ಪ್ರಕಾರ ನಂಗಿರೋದು 3 ದಿನ. ಅಟ್ಲೀಸ್ಟ್ ಈ 3 ದಿನನಾದ್ರೂ ನೆಕ್ಸ್ಟ್ ಮಿನಿಟ್ ಸರ್ಪ್ರೈಸಿಂಗ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಬಕ್ರ ಸೀರಿಯಸ್ ಆಗ್ಬಿಟ್ಟಿದ್ದಾನೆ ಕಣೆ. ಬಕ್ರ ಸಿಗ್ತಾನೆ ಅನ್ಕೊಂಡ್ರೆ ಹೋಗ್ಬಿಟ್ನಲ್ಲೇ. ಗುರು, ಮೈಂಡ್ ಏನೋ ಇಷ್ಟೊಂದು ಬ್ಲ್ಯಾಂಕ್ ಆಗ್ತಿದೆ. ಒಳ್ಳೇದು ಯಾವತ್ತು ನೋವಿಂದನೇ ಶುರು ಆಗುತ್ತಾ? ಬಿಟ್ಬಿಡು ಗುರು, ನಿನ್ನೆಯಿಂದ ಯೋಚನೆ ಮಾಡಿ ಮಾಡಿ ಹಂಗೆ ಅನಿಸಿದೆ. ಯಾಕೋ ಬಿಡಬೇಕು? ನೀನು ಹೇಳ್ದೆ ಅಂತನೋ ಇಲ್ಲ ನನಗಾಯ್ತೋ ಅದು ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನನ್ನ ಮನಸ್ಸು ಕದಲಿಸಿದ ಹುಡುಗಿ. ಅವಳಿಗೇನಾದರೂ ಒಂದು ಮಾಡಬೇಕು, ಆದರೆ ಟೈಮ್ ಇಲ್ಲ. ಆದರೂ ಮಾಡಬೇಕು, ಹೇಳಿದ್ನಲ್ಲ, ನೆಕ್ಸ್ಟ್ ಮಿನಿಟೇ ಸರ್ಪ್ರೈಸ್ ಆಗಿರಬೇಕು. ಈ 3 ದಿನದ ಲೈಫ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಎತ್ತೋ ಗಾಡಿ. ಐ ಲವ್ ಯು. ಓಯ್, ನಮ್ಮ ಪ್ಲಾನ್ ಏನು, ನೀನು ಮಾಡ್ತಾ ಇರೋದೇನು? ಲವ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನೋಡಿದ ತಕ್ಷಣ ಲವ್ ಆಯಿತು. ಲೇಟ್ ಮಾಡಿದಷ್ಟು ನೋವಾಗ್ತಿದೆ. ಆ ನೋವು ತಡೆಯೋಕ್ಕಾಗ್ತಿದೆ, ಅದಕ್ಕೆ ಹೇಳ್ಬಿಟ್ಟೆ. ಲವ್ ನಿಮಗಾಗಿದೆ, ನನಗಾಗಿಲ್ವಲ್ಲ? ಆವಾಗ ನಾನು ಮಾಡ್ತೀನಲ್ಲ. ಹೇಗೆ? ಅದು ಹೇಳೋಕೆ ಈ ಪ್ಲೇಸ್ ಕರೆಕ್ಟ್ ಅಲ್ಲ. ಕಾಫಿ? ಗೊತ್ತಿಲ್ಲದೆ ಇರೋ ಜೊತೆ ನಾ ಹೇಗೆ ಬರಲಿ? ಹುಟ್ಟೋಕೆ ಮುಂಚೆ ನಮ್ಮ ತಾಯಿನೂ ನಮ್ಗೆ ಗೊತ್ತಿಲ್ಲ ರೀ. ಹಾಗಂತ ಹಾಗೇ ಇದ್ದಿದ್ರೆ ಆ ದೇವತೆನೇ ಮಿಸ್ ಆಗ್ತಿರ್ಲಿಲ್ವಾ? ಹಾಂ ಹೇಳಿ. ಏನು? ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ರಿ. ಓ ಸಾರಿ, ಐ ಆಮ್ ತೇಜು. ಸಾಫ್ಟ್ವೇರ್ ಕಂಪ್ಲೀಟೆಡ್, 3 ಡೇಸಲ್ಲಿ ಕಂಪನಿಗೆ ಜಾಯ್ನಿಂಗ್. ಸೋ ಸಿಂಪಲ್ ಅಲ್ವಾ? ಏನು ಸಿಂಪಲಾಗಿ ತಗೋತಿದ್ಯಾ? ಹಲೋ. ಹಾಂ, ನಾನು ಚಂದನ್ ಅಂತ.
ಪೊಲೀಸ್ ಆಗಬೇಕು ಅನ್ನೋ ನನ್ನ ಆ್ಯಂಬಿಷನ್. ವಾವ್, ಫ್ಯೂಚರಲ್ಲಿ ಕಳ್ಳರು ಕಾಣಿಸೋ ಹಾಗೆ ಇಲ್ಲ. ಹೀಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ನಂಗೆ ಇಷ್ಟ ಇಲ್ಲ. ನಾನು ಪ್ರೀತಿಸೋ ಹುಡುಗಿಗೆ ನೆಕ್ಸ್ಟ್ ಮಿನಿಟೇ ಸರ್ಪ್ರೈಸ್ ಆಗಿ ಕೊಡೋದೆ ನಾನು ಎನಿ ಟೈಮ್ ಗಿಫ್ಟ್. ಬಕ್ರ ಹಳ್ಳಕ್ಕೆ ಬಿದ್ದ. ಶಲ್ ವಿ ಮೂವ್? ಮಚ್ಚ ಅಲ್ಲೋಡು. ಏನು ಡ್ರಾಮಾ ಮಾಡಿದೆ ನೀನು? ನಾನು ಸೀರಿಯಸ್ ಆಗಿ ಪ್ರಪೋಸ್ ಮಾಡಿದ್ರೆ ನೀನು ಸಿಂಪಲಾಗಿ ರಿಜೆಕ್ಟ್ ಮಾಡ್ದಾ? ನೀ ಹೇಳಿ ಟೈಮಿಗೆ ನಾನು ಇಂಪ್ರೆಸ್ ಮಾಡ್ಬೇಕಾ? ಅವತ್ತೇ ನಿಂಗೊಂದು ಗತಿ ಕಾಣಿಸ್ಬೇಕು ಅಂದ್ಕೊಂಡಿದ್ವಿ, ಆದರೆ ಟೈಮಿಗೆ ವೆಯ್ಟ್ ಮಾಡ್ತಿದ್ವಿ ಅಷ್ಟೇ. ಅದಕ್ಕೆ ನಾನು ಅವತ್ತಿಂದ ನಿನ್ನ ಫಾಲೋ ಮಾಡ್ಕೊಂಬತ್ತಾ ಇರೋದು. ನೀನು 100ನೇ ಬಕ್ರ ಯಾರು ಅಂತಲೂ ತಿಳ್ಕೊಂಡಾಯ್ತು. ಅವತ್ತು ಲೇಟ್ ಆಗೋಕೆ ಅವನೇ ಕಾರಣ. ಪಾಪ ನೀನು ಹೇಳಿದ ನಿಜ ಅನ್ಕೊಂಡು ಅವ್ನು ತುಂಬ ಚೇಂಜ್ ಆಗಿಬಿಟ್ಟಿದ್ದಾನೆ. ಅದಕ್ಕೆ ನಿನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ವಿ. ನೀನು ಅವನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ಯಲ್ಲ? ನಾನು ಇಷ್ಟಪಟ್ಟಾಗ ನೋವು ಅಂದಲ್ಲ, ಆ ನೋವೇನಂತ ನಿಂಗೆ ಗೊತ್ತಾಗುತ್ತೆ. ಹಲೋ ಚಂದು, ನಾನು ನಿನ್ನ ಜೊತೆ ಮಾತಾಡಬೇಕು. ನಾವು ಮೀಟ್ ಆಗೋ ಪ್ಲೇಸಿಗೆ ಬರ್ತೀಯಾ? ಚಂದು, ಏನು ಹೇಳ್ಬೇಡ. ನಾನು ಇಷ್ಟಪಡೋ ಒಬ್ಬ ವ್ಯಕ್ತಿಯೊಬ್ಬರು ಯಾವಾಗೂ ಹೇಳ್ತಿದ್ರು, ಬದಲಾಗೋದಂದರೆ ಕಷ್ಟ ಬಂದಾಗ ನಾವು ಬದಲಾಗೋದಲ್ಲ, ನಮ್ಮ ಸಂಕಲ್ಪ ನೋಡಿ ಆ ಕಷ್ಟ ಸುಖವಾಗಿ ಬದಲಾಗೋದು ಅಂತ. ಆಗ ನಂಗೆ ಅರ್ಥ ಆಗಿಲ್ಲ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡಿಲ್ಲ. ಆದರೆ ನಿನ್ನ ಪ್ರೀತಿ ನನಗೆ ಅರ್ಥ ಮಾಡ್ತು. ಸುಳ್ಳಿಂದ ಶುರುವಾದ ನಮ್ಮ ಪ್ರೀತಿ ಸುಳಿವಿರೋ ನಿಜಾಯ್ತಿ. ಅದಕ್ಕೆ ನೀನು ಹೇಳಿ ಸುಳ್ಳು ಅಂತ ಗೊತ್ತಿದ್ರು ಕೋಪ ಬಂದಿಲ್ಲ. ನನ್ನ ಬದಲಾವಣೆ ನಿನ್ನ ಪ್ರೀತಿನೇ ಕಾರಣ ಅಂತ ಖುಷಿ ಆಗ್ತಿದೆ. ಐ ಲವ್ ಯು ಕಣೆ.